ನಾನು ಮಾಡಲೇಬೇಕು ಅಂತಿದ್ದರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ತಕ್ಷಣ ನಾನು ಕ್ರಮ ತಗೋತಿದ್ದೆ. ಆ ರೀತಿ ಇದ್ದಿದ್ರೆ ಯಾತಕ್ಕೆ ನಾನು ಎರಡನೇ ಬಾರಿ ಇದ್ನಲ್ಲ, ಯಾಕೆ ಮಾಡಲಿಲ್ಲ? ಮಾಡೋದಾಗಿದ್ರೆ ಆಗ ಮಾಡಿಬಿಡುವೆ. ನನ್ನ ಹೆಸರನ್ನ ಹೇಳ್ಕೊಂಡು ದುಡ್ಡು ಹೊಡೆಯೋ ಕೆಲಸಕ್ಕೆ, ಭೂಮಿ ಲಪಟಾಯಿಸೋ ಕೆಲಸಕ್ಕೆ ಇವತ್ತು ನನ್ನ ಹೆಸರನ್ನು ಉಪಯೋಗ ಮಾಡ್ಕೊಂಡು ಹೊರಟವ್ರೆ. ಏನಾದರೂ ಉದ್ದೇಶ, ಒಳ್ಳೆಯ ಉದ್ದೇಶ ಇದ್ದರೆ ಬೆಂಬಲ ಕೊಡೋದ. ಯಾವುದರಲ್ಲಿ ಇವ್ರಿಗೆ ಒಳ್ಳೆಯ ಉದ್ದೇಶ ಇದೆ? ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ದುಡ್ಡೇ ನೋಡ್ತಾರೆ. ಇಂಥ ವ್ಯಕ್ತಿ ಬಗ್ಗೆ ನಾನು ಎಷ್ಟು ಸಲ ಮಾತಾಡಲಿ? ಸರ್, ಇನ್ನೊಂದು ನಿನ್ನೆ CLPಯಲ್ಲಿ JDS ಅವರು ಆಪರೇಷನ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಶಾಸಕರು. ನಾವು ಏನು ಆಪ್ರೇಷನ್ ಮಾಡೋದ? ನಮ್ಮದು ಒಂದು ಸಣ್ಣ ಪಕ್ಷ. ನಮ್ಮ ಪಕ್ಷದಲ್ಲಿ ಏನಿದೆ ಮಾಡೋಕ್ಕೆ ನಮಗೆ? ನಮ್ಮ ಕೈಲಿ ತಾನೇ ಏನಾಗ್ತದೆ? ಸರ್ಕಾರ ಅವ್ರ ಕೈಲಿದೆ. ಮ್ಯಾನ್ ಪವರು, ಮಸಲ್ ಪವರು, ಹಣದ ಪವರು ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾವು ನಮ್ಮ ಪಕ್ಷದ ಮತಗಳು ಚಲಾಪಿಲಿ ಆಗಬಾರ್ದು, ನಮ್ಮ ಪಕ್ಷದ ಮತ ಒಟ್ಟಾಗಿರಬೇಕು ಅನ್ನೋದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ದೀವಿ. ನಾವೇನು ಗೆದ್ದೇ ಬಿಡಬೇಕು ಏನಾದರೂ ಮಾಡಿ ಕುತಂತ್ರದ ಮುಖಾಂತರ ಅನ್ನೋ ಪ್ರಶ್ನೆ ಇಲ್ಲ. ಈಗ ನಮ್ಮ ಅಭ್ಯರ್ಥಿ ಅರ್ಜಿ ಹಾಕಬೇಕಾದ್ರೆ ಹೇಳಿದ್ದಾರೆ ಆತ್ಮಸಾಕ್ಷಿ ಮತ ಕೊಡಿ ಅಂತ ಕೇಳಿದ್ದಾರೆ. ಇದು ಹೊರತುಪಡಿಸಿ ಏನಿದೆ? ಇವತ್ತು ನಮ್ಮ ಜೊತೆಗೆ BJP ಪಕ್ಷದ ಸರ್ಪ್ಲಸ್ ಓಟಿದೆ. ಆ ಓಟಿಗೆ BJP ನಾಯಕರಿಗೆ ಮನವಿ ಮಾಡಿದ್ದೇವೆ. ನಾವು ನಮ್ಮ ಓಟನ್ನು ಭದ್ರವಾಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದೀವಿ ಅಷ್ಟೇ. ಅಲ್ಲಿನ ಆಂತರಿಕ ಭಿನ್ನಮತ ಏನಾದರೂ ನಿಮಗೆ ಪ್ಲಸ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ. ನೋಡೋಣ, ಅದು ಭಗವಂತ ಇಚ್ಛೆ. ಅದೇನಾದರೂ ಆ ರೀತಿ ಆದರೆ ನಿಜಕ್ಕೂ ಆ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಒಂದು ಬಿಗಿ ಮಾಡೋಕ್ಕೆ ಅನುಕೂಲ ಅನ್ನೋದು ನನ್ನ ಅಭಿಪ್ರಾಯ. ಕೊನೆ ಪ್ರಶ್ನೆ. ಚಲುವರಾಯಸ್ವಾಮಿ ಅವರು, ಕುಮಾರಸ್ವಾಮಿ ಅವರು ಅವರಿಗೆಲ್ಲ ಉತ್ತರ ಬೇಡ. ನನ್ನ ಕಾರ್ಯಕರ್ತರು ಉತ್ತರ ಕೊಡ್ಕೊತ ಅವ್ರು ಎಲ್ಲಿದ್ದವರು, ಅವ್ರ ಬಗ್ಗೆ ನಾನೇ ಯಾಕೆ ಚರ್ಚೆ ಮಾಡಲಿ? ಅಂಥವ್ರ ಬಗ್ಗೆ ಚರ್ಚೆ ಮಾಡೋದು ನನಗೆ ಅನಾವಶ್ಯಕ. ಅವ್ರ ಪಾಪ ಯಾವ ಚೇರ್ಗೀರು ಉಳಿಸ್ಕೊಳ್ಳೋಕೆ ಓಡಾಡ್ತಾರೆ, ಅದಕ್ಕೆ ನಾನೇ ಯಾಕೆ ಉತ್ತರ ಕೊಡಲಿ? ಏನೇನೋ ಮಾತನಾಡ್ತಾರೆ. ಸರ್, ಥ್ಯಾಂಕ್ ಯು.